ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಸಿ ಊಟ ತಯಾರಕರನ್ನು ಸ್ಕೀಮ್ ವರ್ಕರ್ಸ್ ಎಂಬುದನ್ನು ಬದಲಾಯಿಸಿ ಅವರನ್ನು ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನದ ವ್ಯಾಪ್ತಿಗೆ ಒಳಪಡಿಸಿ ಬಿಸಿ ಊಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಎಐಟಿಯುಸಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ಅವರಗೆರೆ ಚಂದ್ರು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2022-23ನೇ ಸಾಲಿನಿಂದ ಜಾರಿಯಾಗಿರುವ ನಿವೃತ್ತಿ ಬಿಸಿಯೂಟ ತಯಾರಕರಿಗೆ ಬಾಕಿ ಇರುವ ಎಡಗಂಟು ಹಣವನ್ನು ಕೂಡಲೇ ರಾಜ್ಯದ ಎಲ್ಲಾ ನಿವೃತ್ತಿ ಬಿಸಿಯೂಟ ತಯಾರಕರಿಗೆ ಬಿಡುಗಡೆ ಮಾಡಬೇಕು. 100 ವಿದ್ಯಾರ್ಥಿಗಳು ಇರುವ ಶಾಲೆಗಳಿಗೆ 2 ಜನ ಅಡುಗೆಯವರಿಗೆ ಕೆಲಸದ ಹೊರೆ ಭಾರವಾಗುತ್ತಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಇದ್ದಲ್ಲಿ ಅಂತಹ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅಡುಗೆಯವರನ್ನು ಹೆಚ್ಚಿಗೆ ಕಡ್ಡಾಯವಾಗಿ ನೇಮಿಸಿಕೊಳ್ಳಬೇಕು. ಪ್ರತಿ ತಿಂಗಳು 5ನೇ ತಾರೀಕಿನಂದು ವೇತನವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತೆ ಕ್ರಮ ಕೈಗೊಳ್ಳಬೇಕು. ಬಿಸಿ ಊಟ ತಯಾರಕರು ಶಾಲೆಯಲ್ಲಿ ಅಥವಾ ಹೊರಗಡೆ ಎಲ್ಲೇ ಆಗಲಿ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಮರಣ ಪರಿಹಾರ ಕೊಡಬೇಕು ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಸೇವೆಗೆ ತೆಗೆದುಕೊಳ್ಳಬೇಕು. ಶಾಲೆಯಲ್ಲಿ ಅಡಿಗೆ ತಯಾರಿಸುವಾಗ ಯಾವುದೇ ರೀತಿಯ ಅಪಘಾತವಾದಲ್ಲಿ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಕೊಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಅವರು ಕನಿಷ್ಠ 6.5 ತಾಸು ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. 6.5 ತಾಸಿಗೆ ಕನಿಷ್ಠ ಕೂಲಿಯಲ್ಲಿ ಏನು ಬರುತ್ತೋ ಅಷ್ಟನ್ನು ಅವ್ರಿಗೆ ಕೊಡಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಸ್ನೇಹಿತರೆ, ನಿಮಗೆ ಇವತ್ತು ಗೊತ್ತಿದೆ, ಜೈಲಿನಲ್ಲಿ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಗೆ ಅವರೊಂದು ಸ್ಕಿಲ್ ಮೇಲೆ ಅಲ್ಲಿ ವಿವಿಧ ಕೆಲಸಗಳನ್ನು ವಹಿಸಿ ಅವರಿಗೆ 550 ರೂಪಾಯಿದಿಂದ 600 ರೂಪಾಯಿವರೆಗೂ ಅಲ್ಲಿ ಜೈಲಿನಲ್ಲಿರೋರಿಗೆ ಕೊಡ್ತಾರೆ ವೇತನವನ್ನು. ಅದನ್ನು ವೇತನ ಅಂತಾರೆ. ಅಲ್ಲಿ 550 ರೂಪಾಯಿದಿಂದ 600 ರೂಪಾಯಿವರೆಗೂ ಕೊಡ್ತಾರೆ ಒಂದು ದಿನಕ್ಕೆ. ಇವರಿಗೆ ಒಂದು ತಿಂಗಳಿಗೆ ಮುಖ್ಯ ಅಡುಗೆಯವ್ರಿಗೆ ಮಾತ್ರ ಒಬ್ಬರಿಗೆ 4700 ರೂಪಾಯಿ. ಉಳಿದ ಸಹಾಯಕ ಅಡುಗೆಯವರು ಅವರು 2, 3 ಜನ 8 ಜನರಿರಲಿ ಆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅವರಿಗೆ 4600 ರೂಪಾಯಿ. ಇದು ಯಾವ ನ್ಯಾಯ? ಇದು ಯಾವ ಪ್ರಜಾಪ್ರಭುತ್ವ? ನಮ್ಮನ್ನು ಆಳ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಅರಿವಿಲ್ವಾ ಅಥವಾ ಅವ್ರಿಗೇನು ಜವಾಬ್ದಾರಿ ಇಲ್ವಾ? ಆದ್ದರಿಂದ ನಾವೇನು ನಿರಂತರವಾಗಿ ಒತ್ತಾಯ ಮಾಡ್ತಿದ್ದೀವಿ. ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ ನಮ್ಮವು. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಮೊದಲು ಇವರು ಕನಿಷ್ಠ ವೇತನಕ್ಕೆ ಯಾಕೆ ಒಳಪಡೋದಿಲ್ಲ ಅಂತಂದರೆ ಅವರೇ ಎಳೆದಿರ್ತಕ್ಕಂಥ ಒಂದು ಹುನ್ನಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಇವರ ಸ್ಕೀಮ್ ವರ್ಕರ್ಸ್ ಅಂದ್ಬಿಟ್ರೆ ಇವರು ಕನಿಷ್ಠ ಕೂಲಿ ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ. ಅದರಿಂದ ಅದನ್ನು ನಾವು ಕೇಳೋಕ್ಕಾಗೋದಿಲ್ಲ. ಅದರಿಂದ ಇವ್ರನ್ನ ಕಾರ್ಮಿಕರು ಅಂತ ಕರಿತಾ ಇಲ್ಲ, ಅವರು ಗೌರವ ಸಂಭಾವನೆ ಕೆಲಸಗಾರರು. ಅದನ್ನು ಬದಲಾಯಿಸಿ ಸ್ಕೀಮ್ ವರ್ಕರ್ಸ್ ಅನ್ನೋದನ್ನು ಬದಲಾಯಿಸಿ ಇವರನ್ನು ಕಾರ್ಮಿಕರು ಅಂತ ಪರಿಗಣಿಸಬೇಕು. ಆವಾಗ ಮಾತ್ರ ನಮಗೆ ಇವರು ಕೂಡ ಕನಿಷ್ಠ ಕಾಯ್ದೆ ವ್ಯಾಪ್ತಿಗೆ ಬರ್ತಾರೆ. ಮತ್ತು ನಾವು ಕೊಡದೇ ಇದ್ದರೆ ಕೋರ್ಟಿಗೆ ಕೂಡ ಹೋಗ್ಬೋದು. ಈಗಾಗಲೇ 2-3 ರಾಜ್ಯಗಳಲ್ಲಿ ಕೋರ್ಟ್ ಆದೇಶ ಮಾಡಿದೆ ಇವ್ರಿಗೆ ಕನಿಷ್ಠ ಕೂಲಿನ ಕೊಡ್ರಿ ಅಂತೇಳಿ. ಆದರೆ ಆಯಾ ರಾಜ್ಯ ಸರ್ಕಾರಗಳು ಅದನ್ನು ಕಡೆಗಣಿಸಿ ನಿರ್ಲಕ್ಷಿಸಿ ಇವತ್ತು ಆ ಗೌರವ ಸಂಭಾವನೆಯನ್ನೇ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಇದು ಭಾಳ ನೋವಿನ ಸಂಗತಿ ಮತ್ತು ಭಾಳ ಅನ್ಯಾಯದ ಪರಮಾವಧಿ ಇದು. ಹಾಗೆಯೇ ಈಗಾಗಲೇ ನಾವು 20 ವರ್ಷ ಹೋರಾಟ ಮಾಡಿದ ನಂತರ 2022-23ಕ್ಕೆ ಇವರಿಗೆ ಪೆನ್ಷನ್ ಇರಲಿಲ್ಲ. ನಾವು ಪೆನ್ಷನ್ ಕೊಡ್ರಿ ಅಂತ ಹೋರಾಟ ಮಾಡಿದರೆ ಅವರೊಂದು ಇಡುಗಂಟನ್ನು ಪೆನ್ಷನ್ ಕೊಡೋವ್ರಿಗೆ ಇಡುಗಂಟನ್ನು ಕೇಳಿದ್ವಿ. ಇಡುಗಂಟನ್ನು ಕೊಟ್ಟಿದ್ದಾರೆ. ಅದು 40,000 ರೂಪಾಯಿ ಮಾತ್ರ. ಯಾರು 60 ವರ್ಷ ಆಗೋವರೆಗೂ ಶಾಲೆಯಲ್ಲಿ ಇರ್ತಾರೆ, ಕನಿಷ್ಠ 20 ವರ್ಷ ಸರ್ವಿಸ್ ಆಗಿದ್ದರೆ ಅವ್ರಿಗೆ 40,000 ರೂಪಾಯಿ ಕೊಡ್ತಾರೆ. ಮತ್ತು ಅಲ್ಲಿ ಇನ್ನೇನು 6 ತಿಂಗಳು ವರ್ಷ ಇರುತ್ತೆ ಅಡುಗೆಯವರು ರಿಟೈರ್ಡ್ ಆಗೋದಕ್ಕೆ. ಅಲ್ಲಿ ಬೇರೆ ಯಾವುದೇ ಕಾರಣದಿಂದ ಈ ಕಾನ್ವೆಂಟ್ಗಳ ಹಾವಳಿ ಅಥವಾ ಮತ್ತಾದರ ಸಮಸ್ಯೆಯಿಂದ ಅಲ್ಲಿ ಶಾಲೆಯಲ್ಲಿ ಒಬ್ಬರನ್ನ ಅಡುಗೆಯವ್ರನ್ನ ಬಿಡಿಸಿದರೆ ಅವ್ರಿಗೆ ಯಾವುದೇ ರೀತಿಯ ಪರಿಹಾರ ಅಲ್ಲಿ ದೊರೆಯೋದಿಲ್ಲ. ಅವ್ರಿಗೆ 60 ವರ್ಷ 6 ತಿಂಗಳಿದ್ರೂ ಕೂಡ ಅವ್ರಿಗೆ ಯಾವುದೇ ಪರಿಹಾರ ಸಿಗೋದಿಲ್ಲ. ಅಂಥವ್ರಿಗೆ ಕೂಡ ಒಂದು ಇಡುಗಂಟನ್ನು ಕೊಡಬೇಕಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ. ಮತ್ತು ಇಡುಗಂಟು ಯಾತಕ್ಕೆ ಸಾಲದು, ಅದನ್ನು 2 ಲಕ್ಷ ರೂಪಾಯಿಗೆ ಏರಿಸ್ಬೇಕಂಥದ್ದು ನಮ್ಮ ಒಂದು ಆಗ್ರಹ ಆಗಿದೆ. 100 ವಿದ್ಯಾರ್ಥಿಗಳು ಇರ್ತಕ್ಕಂಥ ಶಾಲೆಯಲ್ಲಿ ಬರೀ ಅಲ್ಲಿ 2 ಜನ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ. ಅವ್ರಿಗೆ ಕೆಲಸದ ಹೊರೆ ಜಾಸ್ತಿ ಆಗ್ತಾಯಿದೆ. ಯಾರಾದರೂ ಒಬ್ಬ ರಜೆ ಹೋದರೆ
ಒಬ್ಬರು 100 ಜನಕ್ಕೆ ಅಡುಗೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 90711744408472325918.